ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾರ್ಥ ಸಂಜ್ಞಾಬಾಳ್ಯ ಅರ್ಥಾರ್ಥ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ವಾಹಿನಿಯ ಮೂಲಕ ನಾವು ಇದನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಸಂಜ್ಞಾಬಾಳ್ಯ ಜೀವದ ಗೆಳೆಯರು. ಈ ಇಷ್ಟೊಂದು ಜೀವದ ಗೆಳೆಯರು ಅಂದ್ರೆ ಜೀವಕ್ಕೆ ಜೀವ ಕೊಡುವಂಥವ್ರು. ಅದಕ್ಕೆ ಅಂಥವ್ರು ಏನಾಯ್ತು ಅಂದ್ರೆ ಬಸವಣ್ಣ ದೇವರ ಜಾತ್ರೆಗೆ ಹೋಗಿ ಗಂಗಾಗ ಮೋಹಿತಾಗಿ ಲಗಳಾರ ಮಣಿತಾಣದ ಹೆಣ್ಮಗಳನ್ನು ಕೆಡಿಸಿದ ಕೂಡಲೇ ಜಾರಿಣಿಯ ಅಂತ ಗಂಗಾ ಮಣಿ ಬಿಟ್ಟು ಹೊರಗೆ ಬಂದಾಗ ಇವರು ಲಗಳಾರ ಮಣಿತಾಣದ 3 ಮಂದಿ ಹುಲಿಗಳಿದ್ದಂಗೆ ಈರಣ್ಣ, ಇರಪಕ್ಷಿ, ಬಸವಂತ ಇವ್ರಿಗೆ ಹೊಟ್ಯಾಗ ಖಾರ ಕಲಿಸಂಗಾಗಿ ಏನು ಮಾಡಲಿ, ಯಾರನ್ನು ತಿನ್ನಲಿ, ಯಾರನ್ನು ಕಡಿಲಿ ಅನ್ನುವಂಥ ಒಂದರಾಗಿದ್ದಾಗ 3 ಮಂದಿ ವಿಚಾರ ಮಾಡಿ, ಇಲ್ಲ ಇದನ್ನು ಕೆಲಸ ಆಗಬೇಕಾದ್ರೆ ಇದನ್ನು ಬಿಡುವಂಗಿಲ್ಲ, ಯಾಕೆ ಸೇಡಿಗೆ ಸೇಡು ತೀರಿಸ್ಕೊಳಕಬೇಕು. ಈಗಂದ್ರೆ ಸಣ್ಣ ಇರಿಯುವಂಥ ಇರುವಿಗೆ ಸಿಟ್ಟಿರ್ತೈತಿ, ಯಾಕಂದ್ರೆ ತನ್ನ ಎಟ್ಟೆ ಕೆಲಸ ಮಾಡ್ತೈತಿ. ನಮ್ಮ ಮನೆತನದ ಮಾಣ ಹೋಗೈತಿ. ನನ್ನ ಹೆಂಡತಿ ಗಂಗಾನ ಆ ಸೊಟ್ಟ ಸಂಖ್ಯೆ ಏನು ಬಾಯಿಲಿ ಹೇಳಿಲ್ಲ, ನಾವನ್ನ ಬಿಡುವಂಗಿಲ್ಲ, ಹಂಗಾರೆ ಕಡ್ದ ಬಿಡೋನು. ಅದಕ್ಕನ್ನ ಸಮಾಧಾನ, ನಾವಿಬ್ಬರು ಮೊದಲ ಬಾಳ್ಯಾನ ಮನೆಗೆ ಹೋಗಿ ಬರ್ತು ಅಂತ ಹೇಳಿದ್ವಲ್ಲ, ಈ ಸ್ವಲ್ಪ ಸಮಾಧಾನ ಹಿಡಿ. ಬಾಳ್ಯಾನ ಕೈಯಾಗ ತೊಗೊಂಡಿವು ಅಂತಂದ್ರೆ ಅದೇನು ಬಲಿ ಬಿದ್ದೇ ಬರ್ತೈತದ. ಅದಕ್ಕಾಗಿ ನಾವು ಈಗ ಸದ್ಯ ನೀವು ಸ್ವಲ್ಪ ಸಮಾಧಾನ ಹೋಗಿ ಬರ್ತೀವಿ, ನೀವು ಸ್ವಲ್ಪ ಮನೆಯಾಗಿರು. ಆಗಲಿ ತಮ್ಗೊಡ್ರೆ ಹೋಗಿ ಬರ್ರಿ, ಆದಷ್ಟು ಲೌಟಿನ ಕೆಲಸ ಮಾಡೋನು. ಆತನ್ನ ಅನ್ನ ಹೋಗಿ ಬರ್ತೀವಿ ನಾವು, ಹೋಗಿ ಬರ್ರಿ. ತಮ್ಮ ಬಸವಂತ ಯಾಕನ್ನ ಇರಪಕ್ಷಿ ನಡೀತಮ್ಮ, ಮಂಗಳಾರಪೇಟೆಗ ಬಾಳಣ್ಣನ ಮನೆ ಐತಿ. ಅವನು ಭಾಳ ಶಾನ್ಯ, ಬುದ್ಧಿವಂತ, ತರಕದ ಮನುಷ್ಯ ಅವನು. ಅದಕ್ಕಾಗಿ ಅವನನ್ನು ನಾವು ಉಪಾಯಲೇ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು. ಆಮೇಲೆ ಅಣ್ಣ ಏನು ಮಾಡ್ತಾನು ಹಂಗಂದೇನ ನಡಿ ಅನ್ನ ಹೋಗೋಣ ಅನ್ನ. ಎಂಥ ಪ್ರಸಂಗ ಬತ್ತು ನೋಡಪ್ಪ ನಮ್ಗೆ, ನಮ್ಮ ಮನೆತನಕ್ಕೆ ಹೆಂಗೆ ನಾವು ಹುಲಿ ಹಂಗಿದ್ದೀವಿ ನಾವಂತಂದ್ರೆ ಸರ್ಕಾರ ನಡಗತ್ತಿತ್ತು. ಎಂಥ ನಡಗಿಸುವಂಥವ್ರು ನಾವು ಇವತ್ತು ತಲೆ ತೆಗೆಸ್ಬೇಕಾತನ್ನ. ತಮ್ಮ ಬಸವಂತ ಯಾರಿಗಾದರೂ ಎಳೆ ಬರೋದಪ್ಪ, ಎಂಥವ್ರನ್ನ ಬಿಟ್ಟಿಲ್ಲೋ ತಮ್ಮ. ಹಿಂಗಂದೇನ ಹೌದಪ್ಪ ತಮ್ಮ, ಹಿಂದಕ್ಕೆ ನೋಡ ನೀನು. ರಾಮಾವತಾರ ಕಾಲಕ್ಕೆ ರಾಮಚಂದ್ರ ಎಂಥ ದೊಡ್ಡ ಮನುಷ್ಯ. ಹೌದಣ್ಣ, ನಾವು ನಮ್ಮ ಅಣ್ಣನ ಅಂಗನ ಅಂಥ ದೊಡ್ಡ ಮನುಷ್ಯ. ಅವನ ಹೆಂಡತಿ ಸೀತಾದೇವಿ ಮಹಾಪತಿವ್ರತ ಹೆಣ್ಮಗಳು. ಪಾಪ ಕಾಡಿನೊಳಗಿದ್ದಾಗ ಭಿಕ್ಷಾ ಬೇಡಾಕಂತೇಳಿ ಬಂದು ರಾವಣ ಎತ್ಕೊಂಡು ಹೋಗಿ ಲಂಕದಾಗಿಟ್ಟಿಲ್ಲ. ಹೌದು ತಮ್ಮ, ನಿನ್ನ ಮಾತು ಖರೆ ಐತಿ ಬಸವಂತ. ಏನು ಮಾಡೋದಪ್ಪ, ಅದು ಹಣೆ ಬರ ಯಾರಿಗೂ ತಪ್ಸಕ್ಕೆ ಬರೋದಿಲ್ಲ. ನಾವು ಏನು ಬಂದದ್ದು ಉಣಬೇಕಾಕತಿ, ಹಿಂಗಾಗಿತ್ತಪ್ಪ. ಏನು ಮಾಡೋದು, ನಮ್ಮ ಅತ್ತಿಯಾರು ಏನು ಎಂಥ ಮನುಷ್ಯಳು. ಹೌದಮ್ಮ, ಆಕಿ ಗಂಗಾ ಅಂದ್ರೆ ಗಂಗಾನಂಗನ ಪವಿತ್ರ ಕರೆ. ಎಂಥ ಕೆಟ್ಟ ಕೆಲಸ ಮಾಡಿ ತಾನೂ ಜೀವನ ಬರ್ಬಾದ್ ಮಾಡ್ಕೊಂಡ್ಳು. ನಮ್ಮ ಮನ್ಯಾಗ ಅಲ್ಲೋಲು ಕಲ್ಲೋಲು ಮಾಡಿ ಹೋಗ್ಬಿಟ್ಳು. ಅಣ್ಣ ನಿನ್ನ ಮಾತು ಕರೆ ಐತಿ. ಏನು ಮಾಡೋದು, ಅಕ್ಕಿದ ಹಣೆ ಬಾರನು, ನಮ್ಮದು ಹಣೆ ಬಾರನು. ಅಂಥ ಚಂದ ಮಣಿತಾನ ನಮ್ಮದ. ಹಿಂಗೆ ನಮ್ಮ ಅತ್ತಿಗೆ ಹಿಂಗೆ ಮಾಡಿದ ಕುಳಿತು ತಲೆ ತಗ್ಗಿಸ್ತೆ ಹಿಂಗೆ ನಮ್ಗೆ ಹಿಂಗೆ ಪರಿಸ್ಥಿತಿ ಬಂತು. ಊರಾಗೆಲ್ಲರೂ ನಮ್ಮನ್ನು ಹಂಗೆ ನೋಡಿ ಮುಸು ನಗು ಹಂಗೆ ಆತಪ್ಪ. ತಮ್ಮ ಏನು ಕಾಳಜಿ ಮಾಡಬೇಡ, ಮತ್ತು ಬಂದದ್ದು ನಾವು ಉಣ್ಣಬೇಕು ತಮ್ಮ. ಎಂಥವ್ರನ್ನೂ ಬಿಟ್ಟಿಲ್ಲ, ಮತ್ತು ಏನು ಮಾಡೋಕ್ಕಾಕತಿ. ಹೌದಣ್ಣ, ಹಿಂದಕ್ಕೆ ನೋಡಿದಲ್ಲೋ ಪಾಂಡವರು 5 ಮಂದಿ ಅಂಥ ಹುಲಿಗಳು ಇದ್ದಂಗಿದ್ರು. ಹೌದಣ್ಣ, ಆದ್ರೆ ನೋಡ ಅವ್ರು ಅಂತಂಬ್ರ ಕರೆ, ಅವ್ರು ಕೌರವರು. ದುರ್ಯೋಧನ ದುಶ್ಯಾಸನ ತುಂಬಿದ ಸಭಾದಾಗ ಪಾಪ ದ್ರೌಪದಿಯ ಸೀರೆ ಜಗಾಕತ್ರ ಪುಣ್ಯಾತ್ಪುರ. ತಿಳುವಳಿಕೆ ಬೇಕು ಬಾಡು. ಹಂಗಾಗಿತ್ತಪ್ಪ ತಮ್ಮ ಅಂತಂದು. ಕರೆ ಅನ್ನ, ಅಂಥ ತುಂಬಿದ ಸಭಾದಾಗ ಎಲ್ಲರೂ ಇದ್ರು. ಕಣ್ಣು ಮುಂದೆ ಎಲ್ಲರೂ ನೋಡಾಕತ್ತಾರ, ಹೆಣ್ಣು ಮಗಳನ್ನ ಸೀರೆ ಹೇಳಾಕತ್ತಾರ. ಅಂಥ ವೇಳೆದಾಗ ಯಾರಿಗೂ ಏನು ಮಾಡೋಕ್ಕಾಗದಂಗೆ. ಹಂಗೆ ನೋಡಪ್ಪ ನಮ್ಮ ಪರಿಸ್ಥಿತಿನೂ ಆಗೈತೆ ತಿಳ್ಕೊತಮ್ಮ ಬಸವಂತ.
ಹೌದಣ್ಣ, ನಿಂದು ಮಾತು ಕರೆಯತಿ. ಆವಾಗ ಆ ತಾಯಿನ ದ್ರೌಪದಿನ ರಕ್ಷಣಾ ಮಾಡಕ್ಕೆ ಯಾರ್ಯಾರಿಗೂ ಆಗಲಿಲ್ಲತ್ತನ. ಹೌದು ತಮ್ಮ, ಸಿಂಹಾಸನದ ಮ್ಯಾಲ ಕುರುವಂಶದ ದೊರೆ ಧೃತರಾಷ್ಟ್ರ ಕೂತಿದ್ದ. ಅವ ಕಣ್ಣಿರಲಿ ಬಿಡಣ್ಣ, ಕಣ್ಣಿರಲಿಲ್ಲ ಅಂದ್ರೆ ಏನು ತಮ್ಮ? ಕಳ್ಳ ಗೊತ್ತಾಕೈತಿಲ್ಲೋ, ಅಂತರಂಗ ಗೊತ್ತಾಕೈತಿಲ್ಲೋ, ಮನಸ್ಥಿತಿ ಐತಿಲ್ಲೋ, ಬಿಡಿಸ್ಬೋದಾಗಿತ್ತಲ್ಲ. ಹೌದಣ್ಣ, ಗಪ್ಪ ಕೂತವ. ಗಪ್ಪ ಕೂತಂದ್ರಣ್ಣ ಟೈಮ್ ಅನ್ನೋದ. ಮತ್ತು ಹಂಗೆ ಅಷ್ಟೇ ಅಲ್ಲ, ಅಲ್ಲಿಗೆ ಎಂತೆಂಥ ಗುರುಗಳಿದ್ರು. ಭೀಷ್ಮಾಚಾರ್ಯರು, ಮತ್ತು ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಇಂಥ ಗುರುಗಳಿದ್ರು. ಅವರು ಗಪ್ಪ ಕೂತರು. ಹೌದು ಹೌದಣ್ಣ. ಅಷ್ಟೇ ಅಲ್ಲ ತಮ್ಮ, ನೋಡು ಸಭಾದಾಗ 5 ಮಂದಿ ಗಂಡ ಕಲಿಗಳಿದ್ದಂಥ ಪಾಂಡವರು ಸಹಿತ ಮುಖಕ್ಕೆ ಶರ ಹೊತ್ಕೊಂಡು ಅಟ್ಕೋತರು, ಬಿಡ್ಸೋಕ್ಕಾಗಲಿಲ್ಲ. ಖರೆ ಐತೆ. ನಾ ಇದನ್ನು ನೋಡಿದ್ರೆ ನಮ್ಮ ಮನ್ಯಾಗ ನಮ್ಮ ಅತ್ತಿಗೆ ಹಿಂಗೆ ಆತಲ್ಲ ಅಂಥೇಳಿ ನಮಗೂ ಅದನ್ಸತ್. ಖರೆ ಏನೂ ಮಾಡೋಕೆ ಬರ್ದಂಗೆ ಆತಣ್ಣ. ನಾವು ಇದ್ದು ಕುರಿ 3 ಮಂದಿ ಹುಲಿಗಳಿದ್ದಂಗೆ. ಅದಕ್ಕೆ ತಮ್ಮ, ಅದಕ್ಕೆ ಹೇಳ್ತಾರಲ್ಲ, ಹಣೆ ಬರ ಯಾರ್ಯಾರು ಏನೈತಿ ಅನ್ನೋದನ್ನು ಗೊತ್ತಾಗೋದಿಲ್ಲ. ಮತ್ತು ನಾವು ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ತಮ್ಮ. ನಾವು ಹಣೆ ಬರದಾಗ ಬರ್ದದ್ದನ್ನು ಉಣ್ಣಬೇಕಾಕತಿ. ಹಣ ನಿನ್ನ ಮಾತು ಖರೆ ಐತಿ. ಖರೆ ಹಿಂಗೆ ಆಗಬಾರ್ದು. ನಿನ್ನ ಮಾತು ಖರೆ ಐತಿ. ಆದ್ರೆ ಆಗತೈತಿ ಅಂತಂದ್ರೇನ, ಅದು ನಮ್ಮ ಕೈಯಾಗಿನ ಮಾತಲ್ಲ. ನೋಡು, ಅಂಥ ತನ್ನ ತಂಗಿಗೆ ಸೀರೆ ಸೆಳ್ಯಾಕತ್ತಾರಂತಂದರೂ ಸಹಿತ ಆ ಕೃಷ್ಣ ಪರಮಾತ್ಮ ಒಮ್ಮೆಗೆ ಬರಲಿಲ್ಲ ಅವ. ಹೌದಣ್ಣ, ನಿಂದು ಮಾತು ಖರೆ ಐತಿ. ನಮಗೇನೇ ಕಷ್ಟ ಬಂದರೂ ಸಹಿತ ದೇವ್ರು ಸಹಿತ ಒಮ್ಮೆಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ ನೋಡ್ತಮ್ಮ, ತಂಗಿ ಏನು ಮಾಡಿದಂದ್ರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಅಹಂಕಾರ ಇರ್ತೈತಿ. ಅಂದ್ರೆ ಸೊಕ್ಕು, ಯಾರಿಗಾದರೂ ಸೊಕ್ಕು ಇರ್ತೈತಿ. ಈಗ ನಮ್ಮ ಅತ್ತಿಗೆ ಎಂಥ ಹೆಣ್ಮಗಳಂತಂದ್ರೆ, ಹಿಂದೇನವ್ರು ಸೀತಾ, ತಾರ, ಮಂಡೋದರಿ ಅಂತ ಪತಿವ್ರತ ಸ್ತ್ರೀಯರಿದ್ದರು. ಅಂಥ ಹೆಣ್ಮಗಳಿಗೆ ಹೌದಣ್ಣ, ನಮ್ಮ ಅತ್ತಿಗೆ ಅಷ್ಟು ಚಲೋಣ ಇದ್ಳು. ಅಂಥಕ್ಕಿಗೆ ಇಂಥ ಪ್ರಸಂಗ ಬರಬೇಕಾದ್ರೆ ಆಕಿದು ಏನು ಹಿಂದಿನ ಪ್ರಾರಬ್ಧ ಹೌದಲ್ಲೋ. ಖರೆ ಅಣ್ಣ, ನನಗೂ ಹಂಗನ್ನಿಸ್ತೈತಿ. ಯಾಕಂದ್ರೆ ನಮ್ಮ ಅತ್ತಿಗೆ ಅಂತಿಂಥವಳಲ್ಲ. ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಆಕೆ ಎಷ್ಟು ತ್ರಾಸಾಗಿತ್ತಮ್ಮ. ಏನಪ್ಪ ಬಾಯಲ್ಲಿ ಹೇಳೋದು. ಅತ್ತಿಗೆದು ಏನಾಯ್ತು, ಅಣ್ಣ ಅವನದು ಬರೋಬರಿನ. ಅಣ್ಣ ಹೇಳಿದ್ದಂದ್ರೇನ, ನೋಡ್ಗಂಗ ನಮ್ಮಿಬ್ಬರದು ಮದುವೆ ಆಯ್ತು, ನಾವಿಬ್ಬರು ಗಂಡ ಹೆಂಡತಿ. ಖರೆ ನಮ್ಮ ತಮ್ಮಗಳು ಇಬ್ಬರು ನನ್ನ ಸ್ವಲ್ಪ 2-3 ವರ್ಷ ದೊಡ್ಡವರಾದಂತ ಅವ್ರು ಮದುವೆ ಮಾಡಿದ ಮೇಲೆ ನಾವಿಬ್ಬರು ಕೂಡುನು ಅಂತ ಹೇಳಿದಾನು. ಅಲ್ಲಿಯವರೆಗೆ ಬೇಡ, ನಂತರ ನಮ್ಮ ಮನ್ಯಾಗ 3 ತೊಟ್ಟಲು ತೂಗುಲಿ ಅಂತೇಳಿ ಹೇಳಿದ ನಮ್ಮ ಅಣ್ಣ. ಅವನದಾರ ಏನು ತಪ್ಪ ಇಲ್ಲಣ್ಣ, ಅಣ್ಣ ಹೇಳಿದ್ದು ಬರೋಬರಿ ಐತಿ. ಆದರೆ ಅಂಥ ವೇಳೆಯೊಳಗೆ ನಮ್ಮ ಅತ್ತಿಗೂ ಏನದಾಗ ಬಾಕಿ ಒಳಗೆ ತನಗೆ ಎಷ್ಟೋ ಆಸೆ ಇದ್ದರೂ ಕೂಡ ಮನುಷ್ಯನಾಗನ್ನ ಇಟ್ಕೊಂಡು ಗಂಡ ನಮ್ಮ ಅಣ್ಣ ಹೀರನ್ನು ಹೇಳ್ದಂಗೆ ಆಗಲ್ರಿ ಅಂಥೇಳಿ ಆಕೆಯು ಅನುಮತಿ ಕೊಟ್ಟ. ಇಷ್ಟು ದಿವಸ ಗಂಡನನ್ನು ಕೂಡ್ದನ ಹೊರಗಡೆ ನಕ್ಕೋತೆಲ್ಲಾರಿ ಇದ್ದಂಥ ಹೆಣ್ಮಗಳು ಆಕೆಗಾರ ಏನು ಅನ್ನೋದು ತಮ್ಮ. ಖರೆ ಅಣ್ಣ, ಆಕೆಯು ಅಂಥ ಮನುಷ್ಯಾಳಣ್ಣ. ಅಣ್ಣ ಅವ್ನು ನಮ್ಮದಕ್ಕಾಗಿ ಹೇಳಿದ್ದು ಅವನದು ಬರೋಬರಿ ಐತಿ. ಆದರೆ ಈಕೆ ಹೆಣ್ಮಗಳು ಹೊಸಮಾಲಗಿತ್ತಿಯಾಗಿ ಬಂದು ಹೆಣ್ಮಕ್ಳು ನೋಡೋಣ ತವ್ರ ಮನೆಗೆ ಬಿಟ್ಟ ಗಂಡನ ಮನೆಗೆ ಬರುವಂಥ ಏನು ಉದ್ದೇಶ ಅಂತ ತಮ್ಮ ಎಲ್ಲರಿಗೂ ಗೊತ್ತಿದ್ದದಲ್ಲೋ. ನೋಡಪ್ಪ, ತವ್ರ ಮನೆಗೆ ಏನೆಲ್ಲ ಇರ್ತೈತಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇದ್ದರೂ ಕೂಡ ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಡುವ ಉದ್ದೇಶ ಅಂದ್ರೇನ ಅವ್ರ ಮನ್ಯಾಗ ಉಣ್ಣಾಕ ತೊಡಕ್ಕೆ ಇರ್ತೈತಿ. ಆದರೆ ಗಂಡನ ಸುಖ ಅನ್ನೋದಿಲ್ಲ, ಅದು ಎಲ್ಲಿ ಸುಖ ಅಂತದ್ದಲ್ಲ. ಅದಕ್ಕೆ ತವ್ರ ಮನೆಯವರು ಎಲ್ಲ ಗುರು ಹಿರಿಯರು, ಊರ ದೈವ ಎಲ್ಲರಿಗೂ ಕೂಡಿ ಒಂದು ಗಂಡಿಗೆ ಒಂದು ಹೆಣ್ಣು ಜೋಡಿಸ್ತಾರೆ. ಅದನ್ನು ಮದುವೆ ಅಂಥೇಳಿ ಧರ್ಮಶಾಸ್ತ್ರವಾಕ್ಯಾಗಿ ಎಲ್ಲ ಕೈ ಹಿಡಿದು ಜೀವನ ಮಾಡಿರಿ ಅಂಥೇಳಿ ಈ ಲೈಂಗಿಕ ಕ್ರಿಯೆಗೆ ಅವ್ರಿಗೆ ಅನುಮತಿ ಕೊಡ್ತಾರೆ ಹಿರಿಯರೆಲ್ಲ. ಆವಾಗ ಮದುವೆ ಆದ ನಂತರ ಗಂಡ ಹೆಂಡತಿ ಕೂಡಿ
ಇರಬೇಕು ಅಂತೇಳಿ ಒಂದು ಶಾಸ್ತ್ರ ಐತಿ. ಹಂಗೆ ನಮ್ಮ ಅಣ್ಣ ನಮ್ಮಿಬ್ಬರ ಸಲುವಾಗಿ ನಮ್ಮ ತಮ್ಮಗಳೇನು ದೊಡ್ಡವರಾಗಲಿ ಅವ್ರಿಗೂ ಮದುವೆ ಮಾಡ್ತೀನಿ ಅಂತಾರೆ, ಅವ್ರಿಗೆ ಹೆಂಡ್ರ ಬರಲಿ, ಆಮೇಲೆ 3 ತೊಟ್ಲ ಒಮ್ಗೆ ತೂಗಲಿ ಅಂಥೇಳಿ ತನ್ನ ಹೆಂಡತಿಯನ್ನು ಕೂಡ್ದನ ಅವ್ನು ಇಟ್ಟು ಸಹ ಬಾಳೆ ಮಾಡಿದನ. ಹ್ಞೂ ಸಂದ ಅದಕ್ಕೆ ಒಪ್ಪಿ ನಮ್ಮ ಅತಿ ಗಂಗಾ ತನ್ನ ಜೀವನ ಇಲ್ಲಿವರೆಗೆ ಶ್ರಮಿಸಿದಳು. ಯಾರಿಗೆ ತಪ್ಪಂತನೂ ತಮ್ಮ, ಹೌದಣ್ಣ ನಿನ್ನ ಮಾತು ಕರೆ ಐತಿ, ಅಣ್ಣಂದೂ ಬರೋಬ್ಬರಿ ಐತಿ, ಅತ್ತಿಗಿದು ಬರೋಬ್ಬರಿ ಐತಿ, ಆದ್ರೆ ಹೀಗೆಲ್ಲ ಆತಲ್ಲ ನಮ್ಮ ಮನಿತಾನೆಲ್ಲ. ಕರಿತಮ್ಮ ಏನು ಮಾಡಕ್ಕೆ ಬರ್ತೈತಿ, ಏನು ಬಂದದ್ದನ್ನು ಹೋಗ್ಸೋಣಪ್ಪ. ಹಂಗಾರ ನಡಿಯಣ್ಣ ಮತ್ತು ಹೋಗೋಣ. ಮತ್ತು ಹೆಂಗೆ ಬಂತು ಮಂಗಳಾರಪೇಟೆ ಸಮೀಪನ ಬಂತು ನೋಡಿ. ಹಾಂ 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 ಹೌದಲ್ಲ, ಇಲ್ಲೇ ಭಾಳ ನನ್ನ ಮನೆ ಐತಿ, ಹಂಗಾರೆ ಹೋಗೋಣ ತಮ್ಮ, ನಡಿಯಣ್ಣ.